ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ವಿಚಾರ ಚರ್ಚೆ ಮಾಡ್ತಾ ಕನಕದಾಸರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಚರ್ಚೆ ಆದದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಷ್ಟು ದಿನ ಸಿದ್ದರಾಮಯ್ಯ ನಾನೇ ಸಿಎಂ ಅಂತೇಳಿ ಹೇಳ್ತಾ ಇದ್ರು. ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ. ಇದೀಗ ನಾವು ಅಂತಿದ್ದಾರೆ ಅಂತೇಳಿ ಸುರೇಶ್ ಕುಮಾರ್ ಅವರು ಹೇಳ್ತಾರೆ. ಇಷ್ಟು ದಿನ ನಾನೇ ಸಿಎಂ ಅಂತಿದ್ರು, ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ ಸಿಎಂ. ಸುರೇಶ್ ಕುಮಾರ್ ಅವರು ಹೀಗೆ ಹೇಳ್ತಾ ಇದ್ದಾರೆ, ನಾನು ಹೋದೇನು ಸಿದ್ದರಾಮಯ್ಯ, ಕನಕದಾಸರ ಪದಕ್ಕೂ ನನಗೂ ಹೋಲಿಕೆ ಮಾಡಬೇಡಿ ಅಂತೇಳಿ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಏಕವಚನದಿಂದ ಬಹುವಚನ ಇದೆಲ್ಲ ಮಾತುಗಳೇನು ಚರ್ಚೆ ಆಯ್ತಲ್ಲ, ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ನಾವು ಬಹುವಚನದಿಂದ ಮಾತಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡ್ತಾರೆ. ಹಣಕಾಸು ಸಚಿವೆ ಬಗ್ಗೆ ಮಾತಾಡಿದ್ದು ಇಡೀ ದೇಶವೇ ನೋಡಿದೆ. ಸದನದಲ್ಲಿ ಸಿದ್ದರಾಮಯ್ಯಗೆ ಶಾಸಕ ಸುರೇಶ್ ಕುಮಾರ್ ಟಾಂಗ್ ಕೊಡ್ತಾರೆ. ಏಕವಚನದಿಂದ ಈಗ ಬಹುವಚನಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ ಅನ್ನೋದೆಲ್ಲ ಮಾತಾಡ್ತಾರೆ. ಯಾರು ಹೇಳಿದ್ದು? ಸುರೇಶ್ ಕುಮಾರ್. ಶಾಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ಶಾಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ಕುಣಿಗಲ್ನಲ್ಲಿ ಕೃಷಿ ಸಾಲದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಸದನದ ಒಳಗಡೆ ಕುಣಿಗಲ್ನ ಶಾಸಕ ರಂಗನಾಥ ಹೇಳಿದ್ದಾರೆ. ಸದನದಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಳಿರೋದು, ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತುವ ಹಾಗಿಲ್ಲ, ನನ್ನ ತಾಲೂಕಿನಲ್ಲಿರುವ AR ಬದಲಾಯಿಸಬೇಕು. ಸದನದಲ್ಲಿ ಕುಣಿಗಲ್ ಶಾಸಕ ರಂಗನಾಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಿವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನೇನಾದ್ರು ಧ್ವನಿ ಎತ್ತಿದ್ರೆ 19 ಪ್ಯಾಕ್ಸ್ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಏನಾರು ಧ್ವನಿ ಎತ್ತಿದ್ರೆ ಅದು ಯಾರೋ ಒಬ್ಬ AR ಇದ್ದಾನೆ ಮಾನ್ಯ ಸಭಾಧ್ಯಕ್ಷ, 2.25 ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತಾನೆ, ಇವತ್ತಿನ ದಿನ ವಜಾ ಮಾಡ್ತೀವಿ ಅಂತ ಹೇಳ್ತಾನೆ. ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳ್ಳೋಂಥದ್ದು, ಫಸ್ಟ್ನೇದಾಗಿ ಏನು AR ಇದ್ದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದ್ದನ್ನು ಒಂದು ಅವ್ರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೋತೀನಿ. ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾತಾಡೋದೇ ಈಗ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ, ಇದೂ ಒಂದು ಹೆಜ್ಜೆ ಬರಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರು. ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು. ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ, ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತ ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಏನಿವತ್ತು ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ
ಸಿಎಂ ಕುರ್ಚಿ ವಿಚಾರ ಚರ್ಚೆ ಮಾಡ್ತಾ ಕನಕದಾಸರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಚರ್ಚೆ ಆದದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಷ್ಟು ದಿನ ಸಿದ್ದರಾಮಯ್ಯ ನಾನೇ ಸಿಎಂ ಅಂತೇಳಿ ಹೇಳ್ತಾ ಇದ್ರು. ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ. ಇದೀಗ ನಾವು ಅಂತಿದ್ದಾರೆ ಅಂತೇಳಿ ಸುರೇಶ್ ಕುಮಾರ್ ಅವರು ಹೇಳ್ತಾರೆ. ಇಷ್ಟು ದಿನ ನಾನೇ ಸಿಎಂ ಅಂತಿದ್ರು, ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ ಸಿಎಂ. ಸುರೇಶ್ ಕುಮಾರ್ ಅವರು ಹೀಗೆ ಹೇಳ್ತಾ ಇದ್ದಾರೆ, ನಾನು ಹೋದೇನು ಸಿದ್ದರಾಮಯ್ಯ, ಕನಕದಾಸರ ಪದಕ್ಕೂ ನನಗೂ ಹೋಲಿಕೆ ಮಾಡಬೇಡಿ ಅಂತೇಳಿ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಏಕವಚನದಿಂದ ಬಹುವಚನ ಇದೆಲ್ಲ ಮಾತುಗಳೇನು ಚರ್ಚೆ ಆಯ್ತಲ್ಲ, ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ನಾವು ಬಹುವಚನದಿಂದ ಮಾತಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡ್ತಾರೆ. ಹಣಕಾಸು ಸಚಿವೆ ಬಗ್ಗೆ ಮಾತಾಡಿದ್ದು ಇಡೀ ದೇಶವೇ ನೋಡಿದೆ. ಸದನದಲ್ಲಿ ಸಿದ್ದರಾಮಯ್ಯಗೆ ಶಾಸಕ ಸುರೇಶ್ ಕುಮಾರ್ ಟಾಂಗ್ ಕೊಡ್ತಾರೆ. ಏಕವಚನದಿಂದ ಈಗ ಬಹುವಚನಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ ಅನ್ನೋದೆಲ್ಲ ಮಾತಾಡ್ತಾರೆ. ಯಾರು ಹೇಳಿದ್ದು? ಸುರೇಶ್ ಕುಮಾರ್. ಶಾಂತ ಇದ್ರು, ಯಾಕೆ ಮಾತು ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದಾರೆ. ಆಯ್ತು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ಶಾಂತ ಇದ್ರು, ಯಾಕೆ ಮಾತು ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದಾರೆ. ಆಯ್ತು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ಕುಣಿಗಲ್ನಲ್ಲಿ ಕೃಷಿ ಸಾಲದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಸದನದ ಒಳಗಡೆ ಕುಣಿಗಲ್ನ ಶಾಸಕ ರಂಗನಾಥ ಹೇಳಿದ್ದಾರೆ. ಸದನದಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಳಿರೋದು, ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತುವ ಹಾಗಿಲ್ಲ, ನನ್ನ ತಾಲೂಕಿನಲ್ಲಿರುವ AR ಬದಲಾಯಿಸಬೇಕು. ಸದನದಲ್ಲಿ ಕುಣಿಗಲ್ ಶಾಸಕ ರಂಗನಾಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ.